ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ವರ್ಷ ತನಕ ಇಟ್ಕೊಂಡು ಸಾಂಬಾರು ಮಾಡುವಂಥ ಸಾಂಬಾರು ಪುಡಿನ ನಮ್ಮ ಕಡೆ ಯಾವ ರೀತಿ ಮಾಡೋದಂತ ಬನ್ನಿ ತಿಳಿಸ್ಕೊಡ್ತಾಯಿದ್ದೀನಿ. ಮಟನ್ ಸಾರಿಗಾಗಿರ್ಬೋದು, ಚಿಕನ್ ಸಾರಿಗಾಗಿರ್ಬೋದು, ತರಕಾರಿ ಸಾಂಬಾರಿಗಾಗಿರ್ಬೋದು, ಇದೇ ಪುಡಿ ನಾವು ಉಪಯೋಗಿಸೋದು ಯಾವ ರೀತಿ ಮಾಡೋದಂತ ಬನ್ನಿ ತೋರಿಸ್ಕೊಡ್ತಾ ಇದ್ದೀನಿ. 1 kg ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ 1 kg, ಖಾರದ ಮೆಣಸಿನ್ಕಾಯಿ ಅರ್ಧ kg, ಮತ್ತು 1/4 kg ಬ್ಯಾಡಗೆ ಮೆಣಸಿನ್ಕಾಯಿ. 3 ಮೆಣಸಿನ್ಕಾಯಿಂದ 1.5 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಕಾಳುಗಳಂದರೆ ಎಲ್ಲ ಬೆರ್ಗಾಳು ಅಂತ ಹೇಳ್ತೀವಿ. ಬೆರ್ಗಾಳನ್ನ ನಾವು 1/4 kg ತೊಗೊಂಡಿದ್ದೀನಿ. ಉದ್ದಿನಕಾಳು, ಕಡಲೆಕಾಳು ಮತ್ತು ಹೆಸರು ಕಾಳು ಎಲ್ಲ ಕಾಳನ್ನು 1/4 kg ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಮೆಂತ್ಯ, ಸಾಸಿವೆ ಮತ್ತು ಅರಿಶಿನ ಎಲ್ಲ 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಕಾಳು ಮೆಣಸು, ಚಕ್ಕೆ, ಲವಂಗ ಎಲ್ಲವೂ ಕೂಡ ನಾವು 100 ಗ್ರಾಮ್ ಅಷ್ಟು ತೊಗೊಳ್ಳೋಣ. ಲವಂಗ ಮತ್ತು ಮೆಣಸು ಜಾಸ್ತಿ ಬೇಡ, ಏಲಕ್ಕಿ ಎಲ್ಲ ಜಾಸ್ತಿ ಬೇಡ. ಇವಾಗ ಕಾಳುಗಳನ್ನ ಬಾಣಲಿಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಾಳುಗಳನ್ನ ಯಾವ ರೀತಿ ಹುರಿಬೇಕು ಅಂದರೆ, ಜಾಸ್ತಿ ಸೀಸಕ್ಕೆ ಹೋಗಬೇಡಿ. ಎಲ್ಲ ಕಾಳು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ. ಹಸಿ ಬರಬಾರ್ದು, ಹಸಿ ವಾಸನೆ ಇದ್ದರೆ ಖಾರ ಪುಡಿ ಕೆಟ್ಟುಬಿಡುತ್ತೆ. ಮಾತ್ರ ಕಾಳುಗಳನ್ನ ನಿಧಾನ ಉರಿಲಿ, ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಕಾಳುಗಳನ್ನು. ಇವಾಗ ಉದ್ದಿನಕಾಳು ಹಾಕ್ತಾಯಿದ್ದೀನಿ. ನಾನು ಉದ್ದಿನಕಾಳು ಕಪ್ಪುದೇ ತೊಗೊಂಡಿದ್ದೀನಿ. ಕಾಳುಗಳಲ್ಲಿ ನೋಡಿ ಎಲ್ಲದಕ್ಕೂ 1.5 kg ಧನಿಯಾ, 1.5 kg ಮೆಣಸಿನ್ಕಾಯಿಗೆ 1/4 kg ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಖಾರ ಪುಡಿ ಹೆಚ್ಚುತ್ತೆ ಕಾಳುಗಳನ್ನ ಹಾಕ್ಕೊಂಡ್ರೆ. ನೀವು ಕಡಲೆಕಾಳು ಬೇಡ ಅಂತಂದರೆ ಕಡಲೆಬೇಳೆ ಹಾಕ್ಕೋಬೋದು, ತೊಗರಿಬೇಳೆ ಹಾಕ್ಕೋಬೋದು. ನಾನಿಲ್ಲಿ ಕಡಲೆಕಾಳನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೆಂತ್ಯ ಹಾಕ್ಕೊಂಡು 100 ಗ್ರಾಮ್ ಮೆಂತ್ಯ, ಜಾಸ್ತಿ ಹಾಕೋಬೇಡಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 150 ಗ್ರಾಮ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಜೀರಿಗೆನೂ ಕೂಡ ಹುರ್ಕೊಳ್ಳೋಣ. ಎಲ್ಲವನ್ನೂ ಕೂಡ ಹುರಿಬೇಕು, ಯಾವುದೂ ಹಸಿ ಹಾಕಕ್ಕೆ ಹೋಗಬೇಡಿ. ಖಾರ ಪುಡಿ ಏನಾಗುತ್ತೆ ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಕೆಟ್ಟುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಸಾಸಿವೆ ಕೂಡ ಚಟಪಟ ಅನ್ನೋ ಥರ ಸಾಸಿವೆನೂ ಕೂಡ ಹುರ್ಕೊಳ್ಳೋಣ. ಇದೇ ರೀತಿ ಎಲ್ಲವನ್ನೂ ಕೂಡ ಹುರಿದು ಇಟ್ಕೋಬೇಕು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ನಾವು ಸಾಂಬಾರು ಪುಡಿ ಇದೇ ಪುಡಿನ ನಾವು ಮಟನ್ ಸಾರಿಗೆಲ್ಲ ಹಾಕೋದು, ನಾವು ಮಾರ್ಲಮೆ ಹಬ್ಬ ಮಾಡಲಿ ಯಾವ್ದು ಮಾಡಲಿ ನಾವು ಇದೇ ಪುಡಿನ ಬಳಸೋದು ನಾವು ಎಲ್ಲದಕ್ಕೂ. ಕೆಲವರು ಬೇರೆ ಬೇರೆ ಪುಡಿ ಮಾಡಿಸ್ಕೊತಾರೆ. ಈ ರೀತಿ ಒಂದು ಸಾರಿ ಮಾಡಿ ನೋಡಿ, ಏನು ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಂಗಿಬಾತ್ ಮಾಡಲಿ, ಬಿಸಿಬೇಳೆ ಬಾತ್ ಮಾಡಲಿ ಇದೇ ಪುಡಿ ಬಳಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಪುಡಿ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಂಡು ನ್ಯಾಸಿನರಿಗಿರೋ ಪುಡಿ ತಿಂದರೆ ಸಖತ್ತಾಗಿರುತ್ತೆ. ಇವಾಗ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ, ಸಾಂಬಾರು ಕೂಡ ಅಷ್ಟೇ ಟೇಸ್ಟಿ ಸಖತ್ತಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಕರಿಬೇವು ಕೂಡ ಹುರ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಬಿಸಿಲಲ್ಲಿ ಒಣಗಿಸ್ಬೋದು. ಕರಿಬೇವನ್ನ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಚೆನ್ನಾಗಿ ಒಣಗಿಸ್ಬೇಕು, ಮಾತ್ರ ಹಸಿ ಇರಬಾರ್ದು, ಖಾರ ಪುಡಿ ಕೆಟ್ಟುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು 1 ಲೋಟಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ, ಅಂದರೆ 1/4 kg ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಇವಾಗ ಹಾಕ್ಕೊಳ್ಳೋಣ. ಇದಕ್ಕೆ ಧನಿಯಾನ ಜಾಸ್ತಿ ಏನು ಹುರಿಯೋದು ಬೇಡ. ಹುರಿಲಿಲ್ಲ ಅಂದರೆ ಏನು ಪರವಾಗಿಲ್ಲ, ನಾನು ಬಿಸಿಲಲ್ಲಿ ಒಣಗಿಸ್ಲಿಲ್ಲ, ಅದಕ್ಕೋಸ್ಕರ ಬಿಸಿ ಬಾಣಲಿಗೆ ಹಾಕ್ಕೊಂಡು ತಗೊಳ್ತಾ ಇದ್ದೀನಿ. ಬಿಸಿಲಲ್ಲಿ ಒಣಗಿಸಿದ್ರೆ ಧನಿಯಾ ಹುರಿಯೋ ಅವಶ್ಯಕತೆ ಇಲ್ಲ. ನಾನು ಮೆಣಸಿನ್ಕಾಯಿ ಹುರಿಯಲ್ಲ, ಧನಿಯಾನೂ ಹುರಿಯಲ್ಲ, ಹಾಗೆ ಹಾಕ್ಕೊಳ್ತೀನಿ ಒಣಗಿಸ್ಬಿಟ್ಟು ಚೆನ್ನಾಗಿ. ಇವಾಗ ಅರಿಶಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ, ಮಿಷಿನ್ಗೆ ಹಂಗೆ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ತೊಟ್ಟು ಕೂಡ ತೆಗ್ದಿಲ್ಲ ನಾನು ಮೆಣಸಿನ್ಕಾಯ್ದು. ತೊಟ್ಟು ತೆಗೆದ್ರೆ ಏನಾಗುತ್ತೆ, ಖಾರ ಜಾಸ್ತಿ ಬರಲ್ಲ. ಇವಾಗ ನೋಡಿ ತೊಟ್ಟನ್ನ ಚೆನ್ನಾಗಿ ಒಣಗಿಸಿದ್ದೀನಿ, ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗಿಸಿರೋದ್ರಿಂದ ಏನಾಗುತ್ತೆ, ತೊಟ್ಟು ಒಂಚೂರು ಕೂಡ ಬರಲ್ಲ ಖಾರ ಪುಡಿಲಿ. ಅಷ್ಟು ಚೆನ್ನಾಗಿ ಎಲ್ಲ ಮಿಷಿನಲ್ಲಿ ಪೌಡರ್ ಆಗುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಎಲ್ಲನೂ ಹಾಕಿದನಲ್ಲ ಮಿಕ್ಸ್ ಮಾಡೋಕ್ಕೆ, ಎಲ್ಲ ಕಾಳುಗಳನ್ನೆಲ್ಲ ಹುರಿದು ಅದಕ್ಕೆ ಹಾಕ್ಕೊಂಡು ಇವಾಗ ದೊಡ್ಡ ಬಾಕ್ಸ್ನ ತೊಗೊಂಡು ಬಾಕ್ಸಲ್ಲಿ ನೋಡಿ ಈ ಥರ ಪುಡಿ ಮಾಡ್ಕೊಳ್ಳೋಣ. ಯಾಕಂದರೆ ಮಿಷಿನಿಗೆ ಸಿಕ್ಕಾಕೊಳ್ಬಿಡುತ್ತೆ, ಮತ್ತು ಬೈತಾರೆ ಮಿಷಿನಲ್ಲಿ ಮೆಣಸಿನ್ಕಾಯಿ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. 2 ತುಂಡು ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಈ ಥರ ಕುಟ್ಕೊಂಡ್ಬಿಟ್ರೆ ಎಲ್ಲ 2 ತುಂಡು ಆಗಿಬಿಡುತ್ತೆ. ಈಸಿ ಆಗುತ್ತೆ ನಮಗೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಎಲ್ಲನೂ ಜೊತೆಗೆ ಪೌಡರು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಎಲ್ಲ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಾತ್ರ ಖಾರ ಪುಡಿ ಮಾಡುವಾಗ ಹುಷಾರಾಗಿ ಮಾಡ್ಕೊಳ್ಳಿ, ಕಣ್ಣಿಗೆಲ್ಲ ಹಾರಿಬಿಟ್ರೆ ಕಷ್ಟ. ಖಾರ ಪುಡಿ ಮೆಣಸಿನ್ಕಾಯಿದು ತುಂಬ ಮಾತ್ರ ಘಾಟ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಘಾಟು.
ಮಾಡೋಕ್ಕಾಗ್ತಿಲ್ಲ ಮೆಣಸಿನ್ಕಾಯಿ ಈ ಥರ ಎಲ್ಲ. ಇವಾಗ ಬೇರೆ ಬಿಸಿಲು ಬೇರೆ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಮೆಣಸಿನ್ಕಾಯಿ ಪುಡಿ ಮಾಡೋಕ್ಕೆ. ಅಕ್ಷಿ ಮಾಡಿ ಮಾಡಿ ಸಾಕಾಗೋಯ್ತು ನನಗಂತೂ. ಇವಾಗ ನೋಡಿ ಕೈ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯೆಲ್ಲ ತುಂಬ ಉರಿತಾ ಇದೆ, ಉರಿಯೋ ಅಷ್ಟರಲ್ಲೇ ಸಾಕಾಗ್ಬಿಟ್ಟಿದೆ ಇದನ್ನೆಲ್ಲ. ಇವಾಗ ಮಿಕ್ಸ್ ಮಾಡಿ, ತುಂಬ ದಿನದಿಂದ ಖಾರ ಪುಡಿ ಮಾಡೋಕ್ಕಾಗಿರಲಿಲ್ಲ ನನಗೆ. ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಖಾರ ಪುಡಿನ ಮನೇಲಿ ಖಾರ ಪುಡಿ ಇರಲಿಲ್ಲ ಅಂತ. ಇವಾಗ ಇದು ಮಾತ್ರ ತುಂಬ ಟೈಮ್ ತೊಗೊಳುತ್ತೆ, ರಿಸ್ಕು ಮಾತ್ರ. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ನಾನು ಮಿಲ್ಲಿಗೆ ತೊಗೊಬಂದೆ. ಚೆನ್ನಾಗಿ ಮಾತ್ರ ಅಣ್ಣ ಚೆನ್ನಾಗಿ ಪೌಡರ್ ಮಾಡಿಕೊಡ್ತಾರೆ. ಒಂದೇ ಸರಿ ಪೌಡರ್ ಮಾಡೋದು, ಸೂಪರಾಗಿ ಮಾಡ್ತಾರೆ ಮಾತ್ರ. ನಾಮು ಥರ ಬರುತ್ತೆ ಖಾರ ಪುಡಿ, ಅಷ್ಟೇ ಚೆನ್ನಾಗಿ ಪೌಡರ್ ಮಾಡಿಕೊಡ್ತಾರೆ. ಸಖತ್ತಾಗಿ ಬರುತ್ತೆ ಮಾತ್ರ. ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ನೀವು ಒಂದು ಸರಿ ಪೌಡರ್ ಮಾಡಿಸ್ಕೊಂಬಿಟ್ರೆ ವರ್ಷಾನುಗಟ್ಲೆ ಏನೂ ಆಗಲ್ಲ ಮಾತ್ರ. ಹಸಿ ನೀರು ಕೈಯಲ್ಲೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ನೀವು ಎಷ್ಟು ಬಳಸ್ತೀರೋ ಅಷ್ಟು ಮಾತ್ರ ಖಾರ ಪುಡಿನ ಬಾಕ್ಸ್ಗೆ ಹಾಕ್ಕೊಂಡು ಬಳಸ್ಕೊಳ್ಳಿ. ಖಾರ ಪುಡಿ ತುಂಬ ದಿನ ಬರುತ್ತೆ. ನೀವೇನಾದರೂ ಹಸಿ ಕೈಲಿ ನೀರು ಕೈಲೆಲ್ಲ ಮುಟ್ತಾ ಇದ್ದರೆ ಖಾರ ಪುಡಿ ಏನಾಗ್ಬಿಡುತ್ತೆ ಅಂತಂದರೆ ಜಡೆ ಹುಳ ಬಂದ್ಬಿಡುತ್ತೆ ಕೈಯಲ್ಲೆಲ್ಲ ಮುಟ್ತಾಯಿದ್ರೆ. ಹಂಗಿದ್ರೆ ಒಂದು ಸ್ವಲ್ಪ ಮೇಲೆ ಉಪ್ಪನ್ನ ಹಾಕಿ ಇಟ್ಬಿಟ್ರೆ ಖಾರ ಪುಡಿಗೆ ಎಷ್ಟು ದಿನ ಆದರೂ ಕೆಡಲ್ಲ ಖಾರ ಪುಡಿ, ಹಾಗೇ ಇರುತ್ತೆ. ಕೆಲವರು ಅಯ್ಯೋ ಅದು ಬಣ್ಣ ಕೆಟ್ಟೋಗ್ಬಿಡುತ್ತೆ ತುಂಬ ದಿನ ಇದ್ದರೆ, ಇಲ್ಲ ಏನೂ ಆಗಲ್ಲ. ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಿಡಿಸ್ಬಿಟ್ರೆ ಕಲರ್ ಸೂಪರಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಅಂತ, ಸಖತ್ತಾಗಿ ಬಂದಿದೆ ಮಾತ್ರ. ಇವಾಗ ಇದು ನೋಡಿ ಗಂಟಾಗ್ಬಿಡುತ್ತೆ. ಏನಂದರೆ ನಾವು ಅಲ್ಲಿ ಪ್ಲೇಟ್ ಥರ ಕೊಡ್ತಾರೆ, ಅದು ಪೌಡರೆಲ್ಲ ಖಾರ ಪುಡಿ ಎಲ್ಲನೂ ಅರಸೋಕ್ಕೆ ಆರಿಸೋದಕ್ಕೋಸ್ಕರ ಈ ಥರ ಆರಿಸ್ಬೇಕು. ಖಾರ ಪುಡಿ ಬಿಸಿ ಬರುತ್ತಲ್ಲ, ಒಂದೇ ಸರಿ ಬಿಟ್ಬಿಡ್ತಾರಲ್ಲ, ಗಂಟಾಗ್ಬಿಡುತ್ತೆ ಖಾರ ಪುಡಿ. ಬಿಸಿ ಇರುತ್ತೆ, ತುಂಬ ಬಿಸಿ ಇರುತ್ತೆ, ಕೈ ಹಾಕೋಕ್ಕಾಗೋದಿಲ್ಲ. ನಾನು ಅಲ್ಲೇ ಕೂತ್ಕೊಂಡು ಅರ್ಧ ಗಂಟೆ ಇದನ್ನ ಒಣಗಿಸಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡಿ ಒಂದೇ ಸತಿ ತುಂಬಿಟ್ರೆ ಏನಾಗುತ್ತೆ ಬಾಕ್ಸ್ ಒಳಗೆ ಖಾರ ಪುಡಿ ಕಪ್ಪು ಬಂದುಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲೇ ಆರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಗೊಬಂದಿದ್ದಾಯಿತು ಮನೆಗೆ. ಇವಾಗ ಹಾಗೇನೆ ಜಲ್ಡಿ ಮಾಡ್ಕೊಳ್ಳೋಣ. ನಾನು ಜಲ್ಡಿ ಮಾಡಿ ತೋರಿಸ್ತೀನಿ. ಜಲ್ಡಿ ಮಾಡಲ್ಲ ಅಂದರೆ ಜಡೆ ಹುಳ ಬಂದ್ಬಿಡುತ್ತೆ. ಅದರಲ್ಲಿ ಏನಾದರೂ ಸಿಪ್ಪೆ ಈ ಥರದ್ದು ಏನಾದರೂ ಕಡ್ಡಿ ಕಸ ಇದ್ದರೆ ಎಲ್ಲ ಹೊರಗೆ ಬರಲಿ ಅಂತ ಒಂದು ಜಲ್ಡಿ ಮಾಡಿಕೊಂಡು ಇಟ್ಕೊಳ್ತೀನಿ. ಈ ಥರ ಒಂದ್ರಿ ಮಾಡ್ಕೋಬೇಕು. ನೋಡಿ ಒಂದ್ರಿ ಮಾಡಿ ತೋರಿಸ್ತೀನಿ. ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಡ್ಡಿ ಕೂಡ ನಾನು ತೊಟ್ಟು ತೆಗ್ದಿರ್ಲಿಲ್ವಲ್ಲ, ಕಡ್ಡಿ ಕೂಡ ಇತ್ತಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತೋರಿಸ್ತೀನಿ. ಇವಾಗ ಸಖತ್ತಾಗಿ ಬಂದಿದೆ ಮಾತ್ರ ಜಲ್ಡಿ ಮಾಡದೆ ಹಾಗೆ ಇಡೋದಕ್ಕೆ ಹೋಗ್ಬೇಡಿ. ಪುಡಿನ ಯಾವುದೇ ಕಾರಣಕ್ಕೂ ಒಂದ್ರಾಡ್ಕೊಂಡು ಇಟ್ಕೋಬೇಕು. ನೋಡಿ ಎಷ್ಟು ಬಂದಿದೆ ನೋಡಿ, ಸ್ವಲ್ಪ ಅಷ್ಟೇ. ಸಖತ್ತಾಗಿದೆ ಮಾತ್ರ. ಒಬ್ಬೊಬ್ಬರು ಪೌಡರ್ ಮಾಡಿಬಿಟ್ರೆ ಎಷ್ಟು ಅದರಲ್ಲಿ ಇದು ಬರುತ್ತೆ ಅಂದರೆ ಬೀಜ ಎಲ್ಲ ಹಂಗಂಗೆ ಇರುತ್ತೆ. ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಖಾರ ಪುಡಿ ರೆಡಿಯಾಗಿದೆ. ಎಷ್ಟು ಖಾರ ಪುಡಿ ಬಂದಿದೆ, ನಾನು 3 kg ಅಂದರೆ ಒಂದು 7-8 kg ಅಷ್ಟು ಖಾರ ಪುಡಿ ಬಂದಿದೆ ನನಗೆ. ಸಖತ್ತಾಗಿದೆ, ಸೂಪರಾಗಿ ಕಾಣಿಸ್ತಿದೆ. ಈ ರೀತಿ ಮನೇಲಿ ಮಾಡ್ಕೊಡಿ.